ತುಮಕೂರಿನ ಹೈಟೆಕ್ ಕ್ರೀಡಾಂಗಣದ ದುಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಮಾಹಿತಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಾದರೆ ಕ್ರೀಡಾಪಟುಗಳ ಕಾಲಿಗೆ ಮೊಳೆ ಚುಚ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಆಗಿದ್ದೇನು ಅಂತಂದರೆ, ಇಲ್ಲಿ ಈ ಹಿಂದೆ ಏನೋ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದರು, ಅದಕ್ಕೆಲ್ಲ ಮೊಳೆಗಳನ್ನು ಬಡಿಯಲಾಗಿತ್ತು, ಅದನ್ನು ಸರಿಯಾಗಿ ರಿಮೂವ್ ಮಾಡಿಲ್ಲ. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿದೆ. ಇದಾಗ್ತಾ ಇದ್ದಂತೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಗರ ಪಾಲಿಕೆಯವರು ಕ್ಲೀನಿಂಗ್ ಕೂಡ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ವರದಿಯ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಮಹಾನಗರ ಪಾಲಿಕೆಯ ಸಿಬ್ಬಂದಿ. ಕ್ರೀಡಾಪಟುಗಳ ಕಷ್ಟದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ನೋಡ್ತಾ ಇದ್ದೀರಿ, ಇದೇ ಈಗ ಕ್ಲೀನಿಂಗ್ ಎಲ್ಲ ಮಾಡಲಾಗ್ತಾ ಇದೆ ಹೈಟೆಕ್ ಕ್ರೀಡಾಂಗಣ ಹೆಸರಿಗೆ. ಆದರೆ ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಂಥ ಕ್ರೀಡಾಪಟುಗಳು ಒದ್ದಾಡುವಂಥ ಸ್ಥಿತಿ ಇತ್ತು. ಕಾಲಿಗೆ ಮೊಳೆ ಚುಚ್ಕೊಳ್ತಾ ಇತ್ತು. ಅದಕ್ಕೆ ಏನು ಕಾರಣ ಅಂತಂದರೆ, ಈ ಹಿಂದೆ ಒಂದು ಕಾರ್ಯಕ್ರಮವನ್ನೇನೋ ಗಿನ್ನಿಸ್ ದಾಖಲೆಯ ಕಾರ್ಯಕ್ರಮ ಅಂತ ಮಾಡ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ನಲ್ಲೇನೋ ತುಮಕೂರು ಅಂತೇನೋ ಬರೆದು ಅದನ್ನು ಗಿನ್ನಿಸ್ ದಾಖಲೆಗೆ ಸೇರಿಸಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೊಳೆಗಳನ್ನು ಬಳಸಲಾಗಿತ್ತು. ಅದನ್ನು ಆ ನಂತರ ಹಾಗೆ ಬಿಟ್ಬಿಟ್ಟಿದ್ರು. ಇದರ ಪರಿಣಾಮ ಕ್ರೀಡಾಪಟುಗಳು ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿದ ಬೆನ್ನಿಗೆ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೊನೆಗೂ ಎಚ್ಚೆತ್ಕೊಂಡ್ರು ಹಂಗಿದ್ರೆ. ಖಂಡಿತವಾಗ್ಲೂ ರಕ್ಷತ್, ಇದನ್ನ ಎಚ್ಚರಿಸಲಿಕ್ಕೆ ಮಾಧ್ಯಮದಲ್ಲಿ ಸುದ್ದಿಯನ್ನ ಬಿತ್ತರಿಸಿ, ಅದು ಕೂಡ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮತ್ತು ಲೋಗೋ ಯಾವಾಗ ಆ ಒಂದು ಕ್ರೀಡಾಂಗಣ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಹೋತೋ ಆಗ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಅದ್ರ ಬಗ್ಗೆ ಅರಿವಾಗಿರುವಂತದ್ದು. ಜೊತೆಗೆ ಸುಮಾರು ಜನವರಿ 28ನೇ ತಾರೀಕು ಈ ಒಂದು ಗಿನ್ನಿಸ್ ದಾಖಲೆಗಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಲ್ಲಿ ಕ್ರೀಡಾಪಟುಗಳಿಗೆ ಸರಿಯಾಗಿ ಒಂದು ಕ್ರೀಡೆಯನ್ನ ಅಭ್ಯಾಸ ಮಾಡ್ಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಕ್ರೀಡಾಂಗಣವನ್ನ ಮಾಡಿರ್ತಕ್ಕಂಥದ್ದು ಹೈಟೆಕ್ ಆಗಿ ಸುಮಾರು 60 ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ. ಆದ್ರೆ ಅದನ್ನ ಕ್ರೀಡಾಪಟುಗಳ ಬಳಕೆ ಮಾಡ್ಕೋಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿನ ಕ್ರೀಡಾಪಟುಗಳು ಅಳಲನ್ನ ತೋಡ್ಕೊಂಡಿದ್ರು. ಆ ವರದಿಯನ್ನ ನಾವು ಯಾವಾಗ ಅಲ್ಲಿ ಹೋಗಿ ಎಲ್ಲ ಶೂಟ್ ಮಾಡಿ ಇದನ್ನ ಮಾಡ್ಕೊಂಡ್ ಬರ್ತೀವಿ, ಆಗ ಅಧಿಕಾರಿಗಳು ಎಚ್ಚೆತ್ಕೊಂಡು, ಅದು ಕೂಡ ನ್ಯೂಸ್ಗಳಲ್ಲಿ ಬಂದ ಮೇಲೆ, ನ್ಯೂಸ್ ಫಸ್ಟ್ ಏನು ಬೆಳಗ್ಗೆ 6 ಗಂಟೆ ಕೂಡ ಅಲ್ಲಿನ ಕ್ರೀಡಾಂಗಣದ ಬಗ್ಗೆ ಒಂದು ವರದಿಯನ್ನು ಕೂಡ ಬಿತ್ತರಿಸಿದ್ದು. 6 ಗಂಟೆಗೆ ಆ ವರದಿ ಬಿತ್ತರ ಆಗ್ತಾ ಇದ್ರೆ, ಈ ಕಡೆ 8 ಗಂಟೆಯ ನಂತರ ಅಲ್ಲಿ ಪಾಲಿಕೆಯ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರನ್ನ ಕರ್ಕೊಂಡು ಕ್ರೀಡಾಂಗಣವನ್ನ ಸ್ವಚ್ಛತೆ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಪ್ಲಾಸ್ಟಿಕ್ ಬಾಟಲ್ಗಳನ್ನೇನೋ ಅವರು ತೆರವು ಮಾಡಿದ್ರು, ಸ್ವಚ್ಛತೆಯನ್ನ ಮಾಡಿದ್ರು. ಆದರೆ ಕ್ರೀಡಾಂಗಣದಲ್ಲಿ ಹೊಡೆದಿರ್ತಕ್ಕಂಥ ಏನು ಮೊಳೆಗಳಿದಾವೆ, ಕಬ್ಬಿಣದ ಮೊಳೆಗಳು, ಅವುಗಳಿಂದ ಸಾಕಷ್ಟು ಏನು ಕ್ರೀಡಾಪಟುಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಈ ಮೊದಲೇ ಯಾಕೆ ಅಧಿಕಾರಿಗಳಿಗೆ ಗಮನಕ್ಕಿರ್ಲಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಯಾಕೆಂದ್ರೆ ಒಂದು ಕಾಮನ್ ಸೆನ್ಸು, ಒಂದು ಫುಟ್ಬಾಲ್ ಕ್ರೀಡಾಂಗಣ ಅಂದ್ರೆ ಅಲ್ಲಿ ಆಡ್ತಾ ಇರ್ತಾರೆ, ಆಡಂತ ಸಂದರ್ಭದಲ್ಲಿ ಬೀಳೋದು ಏಳೋದು ಕಾಮನ್ ಆಗಿರುತ್ತೆ. ಆದ್ರೆ ಇದನ್ನ ಯಾವುದನ್ನು ಕೂಡ ಪರಿಗಣಿಸಿ ಆ ಮೊಳೆಗಳನ್ನ ಹಾಗೆ ಬಿಟ್ಟಿದ್ರು. ಕೆಜಿ ಗಟ್ಟಲೆ ಮೊಳೆಗಳು, 1, 2 ಅಂತ ಕೌಂಟ್ ಮಾಡ್ತಾ ಹೋದ್ರೆ 100 ಮೊಳೆಗಳು ಆ ಒಂದು ಕ್ರೀಡಾಂಗಣದಲ್ಲಿ ಇದ್ದಿದ್ದು. ಎಷ್ಟೋ ಜನ ಅದನ್ನ ನೋಡಿನೂ ಕೂಡ ಸ್ವತಃ ಏನು ಕ್ರೀಡಾಪಟುಗಳೇ ಅವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆಗ್ಲಾದ್ರೂ ಅಧಿಕಾರಿಗಳು, ಕ್ರೀಡಾ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅಥವಾ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ, ಯಾವೆಲ್ಲ ಇಲಾಖೆಗಳು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವು, ಅವರೆಲ್ಲರೂ ಸೇರ್ಕೊಂಡು ಆ ಮೊಳೆಗಳನ್ನ ತೆರವು ಮಾಡಿ ಕ್ರೀಡಾಪಟುಗಳಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ಕೆಲಸವನ್ನ ಮಾಡಿರ್ಲಿಲ್ಲ. ಇದನ್ನ ಕಣ್ತರಿಸಬೇಕಾದ್ರೆ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ರಕ್ಷಣ್, ಧನ್ಯವಾದ ಮಧು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.